ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟ್ಟಿಕಾ ಗೋಲ್ಡ್ ಕಂಪನಿ. ಲೊಕೇಶನ್ಸ್ ಹಾಗೂ ಸೆಟ್ ಎಲ್ಲಿ ಯಾವ ಲೊಕೇಶನ್ ನೀವು ಹೆಚ್ಚು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿ ಆ ಸೆಟ್ ವರ್ಕ್ ಮಾಡಿದ್ದು ಅನ್ನೋದಾದ್ರೆ ಯಾವುದು? ಜಾಸ್ತಿ ಎಚ್ ಎಮ್ ಟಿನಲ್ಲಿ 25 ಎಕರ್ಸ್ ಅದು. ಆ್ಯಕ್ಚುಲಿ ಸೆಟ್ಸ್ಗೆ ನನಗೆ ಗೊತ್ತಿರೋಂಗೆ 50 CR ವರೆಗೂ ಸೆಟ್ಟಿಗೆ ಖರ್ಚಾಗಿದೆ. ಆ ಇಡೀ ಸೆಟ್ ಅಲ್ಲಿ ನಾವು ಹೌದು ಅದು ಒಂದರಲ್ಲೇ ನಾವು ಹೆಚ್ಚು ಕಮ್ಮಿ ನಮಗೆ 7ರಿಂದ 8 ಸೆಟಪ್ಗಳು ಹಾಕಿದ್ದೀವಿ. ಅಲ್ಲಿ 7ರಿಂದ 8 ಸೆಟಪ್ ಹಾಕಿದ್ದೀವಿ. ಜಾಸ್ತಿ ದಿನ ಕಳೆದಿದ್ದು ನಾವು ಆ ಎಚ್ ಎಮ್ ಟಿನಲ್ಲಿ ಜಾಸ್ತಿ ದಿನ ಅಂದರೆ ಹತ್ರ 2 ವರ್ಷಗಳ ಕಾಲ ಅಲ್ಲೇ ಇದ್ವಿ. 2 ವರ್ಷಗಳ ಕಾಲ ನಮಗೆ ಅದೇ ಮನೆ ಆಗಿಬಿಟ್ಟಿತ್ತು ಹಗಲು ರಾತ್ರಿ. ಆಮೇಲೆ ಯಾಕಂದರೆ ಕೆಲವೊಂದು ಟೈಮಲ್ಲಿ ನಮ್ಮದು 1.5-2 ವರ್ಷ ಸೆಟ್ ಆದಮೇಲೆ ಇವ್ರದ್ದೊಂದು ಶೂಟ್ ಒಂದು 6 ತಿಂಗಳು 1 ವರ್ಷ ಮಾಡಿದ್ರು. ಇಲ್ಲಿಂದ ಮುಗಿಸ್ಕೊಂಡು ಮತ್ತೆ ಮುಂಬೈಗೆ ಹೋಗಿದ್ರು. ಮುಂಬೈ ಎಪಿಸೋಡ್ಸ್ ಮುಗಿಸಿ ಆಮೇಲೆ ಫಾರಿನ್ದಿತ್ತು, ಅದನ್ನು ಮುಗಿಸಿ ಮತ್ತೆ ಇಲ್ಲಿ ಬಂದು ಮಾಡಿದ್ದಾರೆ ಸೆಟ್ಸು. ಜಾಸ್ತಿ ಸೆಟಪ್ಗಳು ಅಂದರೆ ಈಗ ನಾನು ಫಾರ್ ಎಕ್ಸಾಂಪಲ್ ಹೇಳಿದೆ, ವೆಡ್ಡಿಂಗ್ ಮೆನ್ಷನ್ ಆಗಿರ್ಬೋದು, OPM 10 ಆಗಿರ್ಬೋದು, ಜಾಸ್ ಕ್ಲಬ್ ಆಗಿರ್ಬೋದು, ರಾಯ ಅಪಾರ್ಟ್ಮೆಂಟ್ ಆಗಿರ್ಬೋದು, ಅಗೇನ್ ಚಾಪಲ್ ಸೆಟ್ಗಳು, ಸಿಮೆಟ್ರಿ ಸೆಟ್ಗಳು, ಎಲ್ಲನೂ ಅಲ್ಲೇ ರೆಡಿ ಮಾಡಿ ಅಲ್ಲೇ ಶೂಟ್ ಮಾಡಿರೋದು. ಹೆಚ್ಚು ಕಮ್ಮಿ ಆ ಸೆಟ್ನ ರಿಯಲಿ ಹೇಳ್ಬೇಕಂದ್ರೆ ಅದನ್ನು ಉಳಿಸ್ಕೊಂಡಿದ್ರೆ ಒಂದು ಪಳೆವಳಿಕೆ ಆಗ್ಬಿಟ್ಟಿರೋದು ಅದು. ಅದನ್ನು ಯಾಕಂದರೆ ಅದೇ ಇತ್ತು ಅದಕ್ಕಿಂತ. ಯಾಕಂದರೆ ಬಾಹುಬಲಿ ಆ್ಯಕ್ಚುಲಿ ಹಿಸ್ಟಾರಿಕಲ್ಲು, ಕೆಲವೊಂದೆಲ್ಲ CG VFX ಇದನ್ನೆಲ್ಲ ಮಾಡ್ಕೊಂಡಿದ್ದು. ಅಂದರೂ ಪಳೆವಳಿಕೆ ಇಟ್ಟು ಅದನ್ನು ಈಗಲೂ ಜನ ಎಂಜಾಯ್ ಮಾಡ್ತಾ ಇದ್ದಾರೆ. ಬಟ್ ನೀವು ಇವತ್ತೇನು ಆ ಸ್ಟ್ರೀಟ್ ಎಪಿಸೋಡ್ಸ್, ನೀವು ಆ ಫೈಟು ಅವ್ರು ಬಂದು ಇರೋದು, ನೀವು ರಿಯಲಿಸ್ಟಿಕ್ಕಾಗಿ ನೀವು ನಂಬಲ್ಲ. ಆ ರೋಡ್ನ ಒರಿಜಿನಲ್ ಕಾಬಲ್ ಸ್ಟೋನ್ಸ್ ಮೀನ್ಸ್ ಕಲ್ಲುಗಳದ್ದು ಕಾಬಲ್ ಸ್ಟೋನ್ಸ್ ಇದನ್ನು ಟೆಕ್ಸ್ಚರ್ ಮಾಡಿ ರೋಡ್ನ ಇಡೀ ಎಂಟೈರ್ 3-4 ಕಿಲೋಮೀಟ್ರ್ ರೋಡ್ನ ರೆಡಿ ಮಾಡಿದ್ವಿ ಆ ಥರ. ಆಮೇಲೆ ಈವನ್ ಎಲ್ಲ ಸೆಟ್ಸ್ಗಳ್ನೂ ಅಷ್ಟೇ, ಎಲ್ಲ ಇದನ್ನು ಅಷ್ಟೇ ಒರಿಜಿನಲ್ ಟೆಕ್ಸ್ಚರ್ ಮಾಡಿದ್ವಿ. ನೀವು ಆ ಜಾಸ್ ಕ್ಲಬ್ ಒಂದು ಎಪಿಸೋಡ್ ನೋಡಿದ್ರೆ ನೀವು ಒರಿಜಿನಲ್ ಕ್ಲಬ್ಗೂ ಅಷ್ಟು ಖರ್ಚು ಮಾಡಲ್ಲ, ಅಷ್ಟು ಇದಿತ್ತು. ಅಂದರೆ ಡಿಫ್ರೆಂಟ್ ಕೈಂಡ್ ಆಫ್ ವರ್ಕರ್ಸು ಮತ್ತು ಇವರು ಪ್ರಾಪ್ಸ್ಗಳನ್ನ. ಆಮೇಲೆ ಆ್ಯಕ್ಚುಲಿ ಇದರಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳಬೇಕು ನಾನು. ಕೆಲವೊಂದೆಲ್ಲ ಏನಾಗೋಯ್ತು, ಇದು ಪೀರಿಯಡ್ಸ್ಗೆ ಸಂಬಂಧಪಟ್ಟಿದ್ದು. ಯಶ್ ಮೇಯ್ನ್ ಕ್ಯಾರೆಕ್ಟರ್ ಇದೆಯಲ್ಲ, ಅವ್ರಿಗೆ ಸಂಬಂಧಪಟ್ಟಿದ್ದು ಒಂದಷ್ಟು ರಾಯ ಅಪಾರ್ಟ್ಮೆಂಟ್ ಅಂದರೆ ಅವ್ರಿಗೆ ಬೇಕಾಗಿರೋಂಥ ಒಂದು ಮೆಟೀರಿಯಲ್ಸು ಆವಾಗಿನ ಇದರಲ್ಲಿ ಹೆಂಗಿರ್ತಾಯಿತ್ತು ಅದನ್ನೆಲ್ಲ ಜಸ್ಟ್ ಲೈಕ್ ಒಂದು ಸ್ವಲ್ಪ ಹಾಲಿವುಡ್ ಸ್ಟೈಲ್ ಅದನ್ನು ಇಲ್ಲ ಕೆಲವೊಂದು ಔಟ್ ಆಫ್ ಕಂಟ್ರಿನೇ ತರಿಸ್ಬೇಕು, ಮತ್ತು ಇಲ್ಲ ಮುಂಬೈನಲ್ಲಿ ಕೆಲವರು ಈ ಥರ ಪ್ರಾಪರ್ಟಿ ಮಾಡೋರಿದ್ದಾರೆ, ಅವ್ರನ್ನೇ ಕರೆಸ್ಬೇಕು. ಇಲ್ಲ ಅವ್ರಿಗೆ ಹೋಗಿ ಅಲ್ಲಿ ಆರ್ಡ್ರ್ ಕೊಟ್ಟರೆ ಅವನು ಕಸ್ಟಮೈಸ್ ಸೈಜ್ ಅವ್ನು ಮಾಡಿಕೊಡ್ತಾನೆ. ಈ ಥರ ಎಲ್ಲ ಇತ್ತು. ಆವಾಗ ನಾನು ಸೆಟ್ ಹಾಕ್ಕೊಂಡಿದ್ದಲ್ಲದೆ ಈ ಸಿನಿಮಾದಲ್ಲಿ ಇನ್ನೊಂದು ಚಾಲೆಂಜಿಂಗ್ ಕೆಲಸ ಏನಂತ ಹೇಳಿದ್ರೆ, ಆ ಪ್ರಾಪರ್ಟೀಸ್ ಕೂಡ ಇಲ್ಲೇ ರೆಡಿ ಮಾಡ್ತಾಯಿದ್ವಿ. ಯಶ್ ಸರ್ಗೆ ಒಬ್ಬರು ಚೇತನ್ ಅಂತ ಒಬ್ಬರು ಫ್ರೆಂಡ್ ಇದ್ದಾರೆ. ಅವ್ರ ಹತ್ರ ನಾನು ಯಾವಾಗಲೂ ಜಾಸ್ತಿ ಇಂಟ್ರಾಕ್ಟ್. ಅವರು ಹೇಳ್ತಾ ಇದ್ದೆ, ಇಲ್ಲ ಯಶ್ ಸರ್ಗೆ ಹೇಳ್ಬಿಡಿ, ನಾನು ಆ್ಯಕ್ಚುಲಿ ಹೇಳ್ತಾ ಇದ್ದೀನಿ ಪ್ರಾಪ್ಸ್ ಎಲ್ಲ ನೀವು ಅಲ್ಲಿಂದ ತರಿಸ್ರಿ, ಸುಮ್ಮನೆ ಬಜೆಟೆಲ್ಲ ಹೆವಿ ಆಗ್ತದೆ, ನಮ್ಮ ಕ್ರೂನೇ ಇಟ್ಟು ನಮ್ಮ ಕ್ರೂಗಳನ್ನಲ್ಲೇ ನಾನು ಈ ಕೆಲಸನ ಖಂಡಿತ ಮಾಡಿಸ್ತೀನಿ ಅಂದ್ಬಿಟ್ಟು ಹೇಳಿದೆ. ಇಲ್ಲ ಮೋಹನ್ ಸರ್, ಅದು ರಿಯಲಿಸ್ಟಿಕ್ ಆಗಿರ್ಬೇಕು, ಅದು ಹೆಂಗೆ ಮಾಡೋದು ನಾನು ಹೇಳಿದೆ, ಒಂದು ಕೆಲಸ ಮಾಡ್ಬೋಣ, ನೀವು ಯಶ್ ಸರ್ಗೆ ಹೇಳ್ಬೇಡಿ, ಸುಬ್ರಹ್ಮಣ್ಯ ಸರ್ ಆ್ಯಕ್ಚುಲಿ EP ಅವರೇ ಖರ್ಚು ವೆಚ್ಚ, ಅವ್ರಿಗೆ ಹೇಳ್ಬೇಡಿ, ನಾನೊಂದಷ್ಟು ಪ್ರಾಪ್ಸ್ನೆಲ್ಲ ರೆಡಿ ಮಾಡಿಸ್ತೀನಿ. ಆ ರೆಡಿ ಮಾಡಿಸ್ಬಿಟ್ಟು ನೋಡಾದ್ಮೇಲೆ ನೀವು ಓಕೆ ಆದಮೇಲೆ ಬೇಡ ಅಂತ ಆಗೋದಿಲ್ಲ ಅಂದರೆ ತಿರ್ಗಿ ಅಲ್ಲಿಂದ ತರಿಸಿ ಅಂತ ಹೇಳಿದ್ರು. ಅದಕ್ಕೆ ಚೇತನ್ ನಿಂತ್ಕೊಂಡು, ಯಾಕೆ ಹಂಗೆ ಮಾಡೋದು, ಬೇಡ ನಾನು ಹೇಳೇಬಿಡ್ತೀನಿ, ಚಾಲೆಂಜಿಗೆ ತೊಗೊಂಡು ಮಾಡೋಣ ಬಿಡಿ ಅಂದರು. ಹೇಳಿ ಸರ್ ಅಂದ. ಹೇಳಿದ್ಮೇಲೆ ಮಾಡೋ ಸರಿ ಏನು ಓಕೆ ಅಂದರು. ಆ ಒಂದು ವರ್ಕೆ ಅದರಲ್ಲಿ ಒಂದು ಕಾಫಿನ್ ಬಾಕ್ಸ್ ಬರುತ್ತೆ, ಅದೊಂದು ಬ್ಲಾಸ್ಟ್ ಇದೆ ಇದರಲ್ಲಿ ನಮ್ಮ ಸಿಮೆಟ್ರಿ ಸೆಟ್ಟಲ್ಲಿ. ಅದನ್ನು 1+1 ಡಮ್ಮಿ ಮಾಡೋದು. ಅವನು ಅದನ್ನು ಮಾಡೋದಕ್ಕೆ 1 ತಿಂಗಳು ಕೇಳಿದ್ದ. 1 ತಿಂಗಳು ಕೇಳಿ ಅದ್ರದ್ದು ಫ್ಯಾನ್ಸಿ ರೇಟ್ ಕೇಳಿದ್ದ ಅವನು. ನಾವು ಅದನ್ನು ಅವನು ಎಷ್ಟು ರೇಟ್ ಕೇಳಿದ 25% ರೇಟಲ್ಲಿ ನಿಜದ ತಲೆ ಮೇಲೆ ಹೊಡೆದಂಗೆ ರೆಡಿ ಮಾಡಿದ್ವಿ. ಅದನ್ನ ಇಮೇಜ್ಗಳಿದೆ, ನಿಮ್ಗೆ ತೋರಿಸ್ತೀನಿ. ಆಮೇಲೆ ಅದನ್ನ ನೋಡ್ಬಿಟ್ಟು ಇವ್ರಿಗೆ ಕಾನ್ಫಿಡೆನ್ಸ್ ಬಂದ್ಬಿಡ್ತು. ಅದಾದಮೇಲೆ ಎಲ್ಲ ಫರ್ನಿಚರ್ಸ್ ನಾನು ಮಾಡಿದ್ದು. ಅದಕ್ಕಿಂತ ಇನ್ನೊಂದು ಇಂಟ್ರೆಸ್ಟಿಂಗ್ ಏನಂದರೆ, ಈ ಟ್ರೈಲರಲ್ಲಿ ನೋಡಿರ್ತೀರ ಎಷ್ಟು ಸರ್ ಟಬ್ಬಲ್ಲಿ ಕೂತ್ಕೊಳ್ತಾರೆ, ಆ ಬ್ಯಾಕ್ ಶಾಟ್ಸ್ ಇದೆ. ಆ ಬ್ಯಾಕ್ ಶಾಟ್ ಇರೋದು ಆ ಟಬ್ನ, ಅದನ್ನು ಅಷ್ಟೇ, ಅದನ್ನು ಇಲ್ಲ ಮುಂಬೈಯಿಂದ ಮಾಡಿಸಿ ತರಿಸ್ಬೇಕಲ್ಲ ಒಬ್ಬ ಇದನ್ನು ಅವನು ರಿಯಲಿಸ್ಟಿಕ್ಕಾಗಿ ಮಾಡ್ತಾನೆ.
ನಾನು ಹೇಳಿದೆ ಅಲ್ಲಿ ಎಲ್ಲ ಯಶ್ ಸರ್ ಇದ್ರು, ಎಲ್ಲ ಇದ್ದರು. ಆ ರಾಯ್ ಅಪಾರ್ಟ್ಮೆಂಟಲ್ಲಿ ಡಿಸ್ಕಷನ್ ನಡೀತಾ ಇತ್ತು. ನಾನು ಹೇಳಿದೆ, ಸರ್ ಇದು ಕೊಡಿ, ನಾನು ಮಾಡಿಕೊಡ್ತೀನಿ 100%. ಮಾಡ್ಬೋದಮ್ಮ ಒಂದು ಸ್ವಲ್ಪ ಕಾಲ? ಸರ್ ಪಕ್ಕಾ ಮಾಡಿಕೊಡ್ತೀನಿ, ನಿಮ್ಗೇನು ತಲೆನೇ ಕೆಡಿಸ್ಕೋಬೇಡಿ, ಆ ಸೈಜ್ ಗೀಸ್ ಅಂತ ಇದೆಲ್ಲ. 1 ವೀಕ್ ಟೈಮ್ ತೊಗೊಂಡು 1 ವೀಕ್ನಲ್ಲಿ ಫುಲ್ ರೆಡಿ ಮಾಡಿ ಅದಕ್ಕೆ FRP ಕೋಟ್ ಮಾಡಿ, ಒಳಗಡೆ ಯಾಕಂದರೆ ನೀರು ನಿಂತ್ಕೋಬೇಕು, ಇವರು ಒಳಗಡೆ ಕೂತ್ಕೊಳ್ಳೋ ಅಂಥ ಸೀನ್ ಅದು. FRP ಕೋಟ್ ಮಾಡಿ ಅದಕ್ಕೆ ಆ ಹ್ಯಾಂಡಲ್ಸು ಅದೆಲ್ಲ ಆವಾಗಿನ ಪೀರಿಯಡ್ ಹ್ಯಾಂಡಲ್ಸು, ಯಾಕಂದರೆ ಆ ರಿಯಲಿಸ್ಟಿಕ್ ಅದರಲ್ಲೇ ಕಾಣೋದು, ಆ ಡೀಟೇಲಿಂಗ್. ಅದನ್ನು ರೆಡಿ ಮಾಡಿ ಕೊಟ್ಟೆ. ಇವತ್ತು ಆನ್ ಸ್ಕ್ರೀನಲ್ಲಿ ನೋಡಿದ್ರೆ ನಿಜವಲ್ಲ, ಅದು ಆ್ಯಕ್ಚುಲಿ ಎಲ್ಲೋ ಔಟ್ಸೈಡಿಂದ ತರಿಸಿದ್ದಾರೆ ಅನ್ನೋ ಥರ ಇದೆ. ಈ ಥರ ಸಾಕಷ್ಟು ಪ್ರಾಪರ್ಟಿಗಳ್ನು ಬರೀ ಸೆಟ್ ಅಲ್ಲದೆ ಒಂದಷ್ಟು ರಿಯಲಿಸ್ಟಿಕ್ ಪ್ರಾಪರ್ಟಿಗಳ್ನು ನಮ್ಮ ಕುರುಗಳ್ನ ಇಟ್ಬಿಟ್ಟು ರೆಡಿ ಮಾಡ್ತೀನಿ. ಅದಕ್ಕೆ ಆ HMTನಲ್ಲಿ ವರ್ಷಾನುಗಟ್ಲೆ ನಾವಲ್ಲಿ ಇದ್ದು ಈ ಕೆಲಸನ ಒಂದು ತಪಸ್ಸು ಮಾಡ್ದಂಗೆ ಮಾಡಿದ್ವಿ. ಯಾಕೆಂದರೆ ಮೇಕಿಂಗ್ ಆಫ್ ಇದು ಮೂವಿ ಆ ಸ್ಟೈಲ್ ಹೆಂಗಿತ್ತು ಅಂತ ಹೇಳಿದ್ರೆ ರಿಯಲಿ ತುಂಬ ಅದ್ಭುತ. ಎಲ್ಲ ಹಾಲಿವುಡ್ ಸ್ಟೈಲು. ಪ್ರತಿ HODಗಳಿಗೂ ಒಂದೊಂದು ಕೆನೋಪಿ, ಪ್ರತಿ HODಗಳಿಗೂ ಒಂದೊಂದು ಆಫೀಸ್ ಅಟ್ಮಾಸ್ಫಿಯರು. ಆಮೇಲೆ ತಿರ್ಗಿ ನಮಗೆ ನಮ್ಮ ವರ್ಕಿಗೆ ಮಾಡೋದಕ್ಕೆ ಮಳೆ ಬಿಸಿಲಿಗೆಂದ ಬರೋದು ಅಂದ್ಬಿಟ್ಟು ಇವತ್ತಿನ ದಿವಸ ನಾವೇನು ಕಂಠೀರವ ಸ್ಟುಡಿಯೋ, ಅಭಯನಾಡು ಸ್ಟುಡಿಯೋನಲ್ಲಿ ದೊಡ್ಡ ದೊಡ್ಡ ಫ್ಲೋರ್ಗಳು ನೋಡ್ತೀವಿ, ಆ ಫ್ಲೋರ್ ಸೈಜ್ಗಳದ್ದು ಒಂದೊಂದು ಶೆಡ್ನೇ ಕ್ರಿಯೇಟ್ ಮಾಡಿಬಿಟ್ಟಿದ್ವಿ. ಆ ಶೆಡ್ಡೆಲ್ಲ ಒಂದಷ್ಟು ಜನ ಯಾಕೆಂದರೆ ನಾವು ಸಿಮೆಟ್ರಿ ವರ್ಕ್ಗಳಿಗೆಲ್ಲ ಒಂದಷ್ಟು ಸ್ಕಲ್ಪ್ಚರ್ಸು, ಟಾಮ್ಸು ಇದೆಲ್ಲ ಮಾಡ್ತಾಯಿದ್ವಿ. ಅದನ್ನೆಲ್ಲ ಕ್ಲೇ ವರ್ಕು. ಆ ಕ್ಲೇ ವರ್ಕಲ್ಲಿ ಏನಾಗುತ್ತೆ, ತುಂಬ ಬಿಸಿಲಾದರೂ ಬಿರುಕು ಬಿಡುತ್ತೆ, ಯಾಕಂದರೆ ಜಾಸ್ತಿ ದಿನ ಇರಬೇಕು ಅದು, ನಾವು ಮೋಲ್ಡ್ ಎತ್ತಿ ಡೈ ಎಲ್ಲ ತೆಗೆಯೋಷ್ಟು. ಹಂಗಾಗಿ ಮಳೆ ಬಂದರೂ ಹೋಗ್ಬಿಡುತ್ತೆ. ಅದಕ್ಕೆ ಈ ಥರದ್ದು ಟೆಕ್ನಿಕಲ್ಲಾಗಿ ಸಾಕಷ್ಟು ಸಪೋರ್ಟಿವ್ ಆಗಿತ್ತು. ಇಷ್ಟೆಲ್ಲ ಸಪೋರ್ಟಿವ್ ಆಗಿದ್ದು ಹಿಂಗೆಲ್ಲ ಇದ್ದಿದ್ದಕ್ಕೆ ಇವತ್ತು ಆನ್ ಸ್ಕ್ರೀನ್ ಅಷ್ಟು ನಮಗೆ ಖುಷಿ ಆಗುತ್ತೆ, ನಾವು ಈ ಸಿನಿಮಾ ವರ್ಕ್ ಮಾಡಿದ್ದೀವಿ ಅನ್ನೋ ಅದು ಖುಷಿ ಕೊಡುತ್ತೆ.